ಯೂಶಲಿ ನಾನು ರೈಸ್ ಕಡಿಮೆ ತಿನ್ನೋದು, ಬಟ್ ಇವತ್ತು ನಾನು ತುಂಬಾ ಜಾಸ್ತಿ ಊಟ ಮಾಡಿದೆ. ಎನಿವೇ ಥ್ಯಾಂಕ್ಸ್. ಅಯ್ಯೋ, ಇದಕ್ಕೆ ಥ್ಯಾಂಕ್ಸ್ ಎಲ್ಲ ಯಾಕೆ ಚಂದನ? ಬಂದಾಗಿಂದ ಒಂಥರ ಡಲ್ ಆಗಿದ್ಯಾ, ಏನಾಯ್ತಮ್ಮ? ಅದೇನಿಲ್ಲ, ಇವತ್ತು ಕುಣಿಗಲ್ವರೆಗೂ ಹೋಗಿದ್ರಲ್ಲ, ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿದ್ದಾರೆ ಅನ್ಸುತ್ತೆ. ಯಾಕೆ ಹೋಗಿದ್ಲು? ಕುಣಿಗಲ್ಗೆ ಯಾಕೆ ಹೋಗಿದ್ರಿ? ಸ್ವಲ್ಪ ಕೆಲಸ ಇತ್ತು. ಇವ್ರ ಜೊತೆ ಹೋಗಿದ್ರಾ? ಅದು ನನಗೆ ಸ್ವಲ್ಪ ಅಲ್ಲಿ ಕೆಲಸ ಇತ್ತು, ಇವ್ರು ಬರಲ್ಲ ಅಂತ ಹೇಳಿದ್ರು. ನಾನೇ ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡು ಹೋದೆ. ಬರುವಾಗ ಹಾಗೆ ಪಿಕ್ ಮಾಡ್ಕೊಂಡ್ ಬಂದೆ. ಹೋಗಿತ್ತು, ನಾನು ಹೇಳಿದ್ರೆ ನಾನೇ ಕರ್ಕೊಂಡು ಹೋಗ್ತಿರ್ಲಿಲ್ಲ. ನಿನ್ನ ಹತ್ರ ಲೈಸೆನ್ಸ್ ಇಲ್ವಲ್ಲೋ, ಹೇಳಿಲ್ಲ ಅನ್ಸುತ್ತೆ. ನೀನು ಮತ್ತೆ ಆಫೀಸ್ ಕೆಲಸದ ಮೇಲೆ ಹೋಗಿರ್ತಾರೆ, ಅದಕ್ಕೆ ನೀನ್ ಯಾಕೆ ಟೆನ್ಷನ್ ಆಗ್ತೀಯಾ? ಬಿಡು. ಈ ನನ್ನ ಮಗನ್ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ ಕಣೆ. ತಾನೆ ಚೆನ್ನಾಗಿ ಮುಕ್ಕಿದ್ದು ಆಯ್ತು ತಾನೆ. ಅದಕ್ಕೆ ನೋಡಿ ನಿಂತಿದ್ದಾನೆ ಇಲ್ಲಿ. ಹಾ ಸರಿ, ಟೈಮ್ ಆಯ್ತು, ಹೊಡ್ತೇನೆ. ಸರಿ ಸರ್. ನನ್ನ ಬರ್ತ್ಡೇಗೂ ಹಿಂಗೆ ಡೆಕೋರೇಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ, ನೀವು ಬರ್ಬೇಕು. ಡೆಫಿನೆಟ್ಲಿ ಸರ್. ಆಕ್ಚುಲಿ ಐ ಥಿಂಕ್ ಇನ್ 1971 or 72 ಬಿಹಾರಲ್ಲಿ ನನ್ನ ಬರ್ತ್ಡೇನ ನೋಡ್ಬೇಕಾಗಿತ್ತು. ನೀವು ಸೆಲೆಬ್ರಿಟಿ ತರ ಸೆಲೆಬ್ರೇಟ್ ಮಾಡಿದ್ರು. ಅಲ್ಲಿ ಊರಿಗೆಲ್ಲ ಲೈಟ್ ಹಾಕಿ, ಚಿನಾರಿ ಅಂಟಿಸಿ, ಪಿಪಿ ಊದಿ ಹೆಂಗ್ ಮಾಡಿದ್ರು ಅಂತೀರಾ? ಅಪ್ಪ, ಅವರು ಹೊರಡೋದಕ್ಕೆ ರೆಡಿ ಆಗಿದ್ದಾರೆ. ಇನ್ನೊಂದ್ಸಲಿ ಬಂದಾಗ ಹೇಳಿ ಬಂತೆ. ಸರಿ, ನಾನೇನ್ ಬರ್ತೇನೆ. ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಿತ್ತಲ್ವನ? ಹೂವಣ, ಸಕ್ಕದಾಗಿತ್ತು. ನಿಮ್ ರಿಸೆಪ್ಷನ್ ಆದ್ಮೇಲೆ ಇದೇ ನಮ್ಮ ಮನೇಲಿ ಫಸ್ಟ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ಇನ್ಮೇಲೆ ಈ ತರ ಫಂಕ್ಷನ್ ಗಳು ಆಗ್ತಾನೆ ಇರುತ್ತೆ ಕಣ. ಒಟ್ನಲ್ಲಿ ಚಂದನ ಅವ್ರು ಖುಷಿಯಾಗಿ ನಗ್ನಗ್ತಾ ಇರ್ಬೇಕಷ್ಟೇ. ಈ ಬಲೂನ್ ಎಲ್ಲ ಇರ್ಲ ಅಥವಾ ತೆಗೆದ್ಬಿಡೋಣ? ಬೇಡ ಇರ್ಲಿ. ಚಂದನ ಅವ್ರಿಗೆ ಅವ್ರ ಬರ್ತ್ಡೇ ಅವಾಗ ನೆನ್ಪಾಗ್ತಾ ಇರ್ಬೇಕು. ಅಂದ್ರೆ ಕಾಫಿ ಮಾಡ್ಕೊಡ್ಲೆ? ಬೇಡ ಅಣ್ಣ. ಬಂದಾಗಿಂದ ಸೈಲೆಂಟ್ ಆಗೇ ಇದ್ದೀರಾ? ಆತರ ಏನು ಇಲ್ವಲ್ಲ, ಚೆನ್ನಾಗೇ ಇದೀನಲ್ಲ. ಓಹ್ ಬೈ ಚೆನ್ನಾಗಿದೆಯಮ್ಮ. ಹಾ ಅಣ್ಣ, ಹ್ಯಾಪಿ ಬರ್ಡೇ ಅಕ್ಕ. ಇದೆಲ್ಲ ಯಾಕೆ? ಇರ್ಲಿ ಅಕ್ಕ, ತಗೊಳ್ಳಿ. ಥ್ಯಾಂಕ್ಸ್. ಕುತ್ಕೋ. ಮಹಿ. ಹಾಯ್. ನಿಮ್ ಮನೇಲಿ ಹೆಂಗ್ ಬರಕ್ ಬಿಟ್ರಿ ಇಲ್ಲಿಗೆ? ಹೌದಮ್ಮ, ನಿಮ್ ಮನೇಲಿ ಹಾಗೆಲ್ಲ ಬಿಡಲ್ವಲ್ಲ? ಹೌದು, ಅವ್ರು ಬಿಟ್ಟಿಲ್ಲ ಅಣ್ಣ, ನಾನೇ ಒಡ್ಸ್ಕೊಂಡು ಬೈಸ್ಕೊಂಡು ಬಂದೆ. ಏನಮ್ಮ ಈ ಸುಲಭವಾಗಿ ಹೇಳ್ತಿದ್ಯಾ? ನೀನ್ ಯಾಕೆ ಮನೆಯವ್ರ ಹತ್ರ ಎಲ್ಲ ಹೊಡ್ಸ್ಕೊಂಡ್ ಬರ್ಬೇಕು? ಯಾವತ್ತಿದ್ರು ನಾನು ಇದೇ ಮನೆಗ್ ಬರ್ಬೇಕು ತಾನೆ. ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ಯಾ ಕಣ. ಪಕ್ಕ ಮದುವೆ ಆಗ್ತಿರ ತಾನೆ? ಅದ್ಯಾಕೆ ಹಂಗ್ ಕೇಳ್ತೀರಾ? ನಾನು ಕಂಟಿ ಏನೇ ಬಂದ್ರು ಮದ್ವೆ ಆಗೇ ಆಗ್ತೀವಿ. ಓಹೋ, ಸ್ಟ್ರಾಂಗ್ ಲವ್. ಥ್ಯಾಂಕ್ ಯು. ಇಲ್ಲ ಇದ್ದವ್ರೆ, ನಾನು ಒಬ್ಬನೇ ಸಿಂಗಲ್. ಏನೋ ಮಾತಾಡ್ತಿದ್ಯಾ ಮಹಿಮಾ? ನನಗೆ ಆತರ ಎಲ್ಲ ಅಲ್ಲ. ಮತ್ತೆ ಸುಮ್ಮನೆ ತಂಗಿ ಅಂತ ಹೇಳೋದಕ್ಕೂ ರೆಡಿ ಅವನು. ಅದಕ್ಕೆ ಇನ್ನು ಸಿಂಗಲ್ ಆಗೇ ಇದ್ದಾನೆ. ಇವನು ಬಾಳಲ್ಲ, ನನ್ನನ್ನು ಬಾಳದಿಕ್ ಬಿಡಲ್ಲ. ಮಕ್ಳನ್ನ ಸಹೋದರಿ ತರ ನೋಡ್ಬೇಕು ಅಂತ ಹೇಳ್ಕೊಟ್ಟಿದಾರಲ್ಲ, ಅದನ್ನೇ ಅಣ್ಣ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾನೆ. आपका घर कहाँ है? ಅಯ್ಯೋ, ನಮ್ಮ ಅಪ್ಪನ ಹೆಸರು ಕಾದರಲ್ಲ, ನೀಲಕಂಠ ಅಂತ. ನಾವಿನ್ನ ಹೊರಡ್ತೀವಿ. ಸರಿ ಅಮಿತ್. ಅಮಿತ್ ಭಾಯ್, ವಾಟರ್ ಲೆವೆಲ್ ಮಿಷಿನ್ ಇವತ್ರ ಇದೆ ಅಲ್ವಾ? ಹಾ ಬೈ, ಬೇಕಿತ್ತಾ? ಫೋನ್ ಮಾಡಿದ್ರೆ ಬರ್ಬೇಕಾದ್ರೆ ತಗೊಂಡ್ ಬರ್ತಿದ್ದೆ. ಇರ್ಲಿ ನಾನೇ ಆಮೇಲೆ ಬರ್ತೀನಿ. ವಾಶ್ರೂಮ್ ಕೆಲ್ಸಕ್ಕೆ ಸ್ವಲ್ಪ ಬೇಕಾಗಿತ್ತು. ಸರಿ ಭಯ್ಯ, ಮಾಡಿ ಬರ್ತೀನಿ. ನನ್ನೇ ನೋಡ್ತಾ ಇದ್ದಾರೆ ಅಂದ್ರೆ ನನ್ ಪ್ಲಾನ್ ವರ್ಕೌಟ್ ಆಗಿದೆ ಅನ್ಸುತ್ತೆ. ನಾನ್ ಕೊಡೋ ನೆಕ್ಸ್ಟ್ ಸರ್ಪ್ರೈಸ್ಗೆ ಫಿದಾ ಆಗೋದಂತೂ ಪಕ್ಕ. ಅಂತೂ ಇಂತೂ ಹರಿಯಾಣ 8,000 ಕೊಟ್ಟು ಗ್ರ್ಯಾಂಡ್ ಆಗಿ ಅತ್ಯ ಬರ್ಡನ್ ಸೆಲೆಬ್ರೇಟ್ ಮಾಡ್ದ. ಖುಷಿ ಆಯ್ತು. ಆ ಬಲೂನು ರಿಬ್ಬನ್ಗೆ 8,000ನಾ? ಹ್ಞೂ ಅಣ್ಣ, ಹರಿಯಾಣನೇ ಹೇಳಿದ್ದು. 8 ಲಕ್ಷ ಅಂತ ಹೇಳಿಲ್ಲ ತಾನೆ? ಮಾಡಿ ಟೈರ್ಡ್ ಆಗ್ಬಿಟ್ಟಿದೀನಿ ಕಣ್ರ. ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ. ಹೇಳ ಇವತ್ ನೀನ್ ಏನಾದ್ರೂ ಹೇಳು, ನನ್ ಚೂರು ಕೋಪ ಮಾಡ್ಕೊಳಲ್ಲ. ಇವತ್ತು ನಾನ್ ಅನ್ಕೊಂಡಂಗೆ ಆಗಿದೆ. ಚಂದನ ಈ ಕಡೆ ತಿರುಗಿದ್ರು ಸರ್ಪ್ರೈಸ್, ಆ ಕಡೆ ತಿರುಗಿದ್ರು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಟ್ಟು ಶಾಕ್ ಮೇಲೆ ಶಾಕ್ ಕೊಟ್ಬಿಟ್ಟಿದೀನಿ. ಅವ್ರಿಗೆ ಮಾತೇ ಬರ್ತಾ ಇಲ್ಲ. ನೋಡಿದ್ಯಾ? ಅದಕ್ಕೆ ಶಾಕ್ ಆಗ್ಲಿ ಅಂತ ಮಾಡಿದ್ಯಾ ಅಥವಾ ಮನ್ಸಿಂದಾನೇ ಮಾಡಿದ್ಯಾ? ಮನ್ಸಿಂದಾನೇ ಕಣ ಮಾಡಿದ್ದು ಎಲ್ಲ. ಇನ್ನೂ ಒಂದ್ ಸರ್ಪ್ರೈಸ್ ಇದೆ. ಏನಣ್ಣ? ನನ್ಗೆ ನೈಟ್ ರೈಡಿಂಗ್ ಅಂದ್ರೆ ಇಷ್ಟ. ಅದಕ್ಕೆ ಒಂದು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗೋಣ ಅಂತಿದೀನಿ. ಅದಕ್ಕೆ ಬಂದ್ಬಿಡ್ತಾರೆ ಅನ್ಕೊಂಡಿದ್ಯಾ? ಇವಾಗ ಕರ್ಕೊಂಡು ಹೋಗ್ತೀನಿ, ನೋಡ್ತೇನೇನಾ? ನಿನ್ನ ಹತ್ರ ಲೈಸೆನ್ಸ್ ಇಲ್ಲ ಅಂತ ಗೊತ್ತು ತಾನೆ? ಇಲ್ಲೇ ಇದ್ರೇನಾಯ್ತು? ಪೊಲೀಸ್ ಹಿಡಿದ್ರೆ ಹೆಂಗ್ ಬರ್ಬೇಕು ಅಂತ ಗೊತ್ತಮ್ಮ? ನಮ್ಮ ಹತ್ರ ಎಲ್ಲ ದುಡ್ಡಿಲ್ಲ ಅಪ್ಪ, ಆತರ ಆಸೆ ಎಲ್ಲ ಇಟ್ಕೊಂಬೇಡ. ಅಯ್ಯ ನಿನ್ನ, ನಿನ್ ದುಡ್ಡು ಯಾವನ್ಗೋಬೇಕು? ಅಣ್ಣ ಜಗ್ಲ ಬೇಡ.
ಲಾಂಗ್ ಡ್ರೈವ್ ಬಿಟ್ಟು ಬೇರೆ ಏನಿಲ್ವಾ? ಆ, ಇದೆ. ಏನು? ಇವತ್ತು ನಾನು ನನ್ನ ಲವ್ ವಿಷಯ ಹೇಳ್ಬಿಡ್ತೀನಿ. ನಾನ್ ಡಿಸೈಡ್ ಆಗಿದೆ. ಇನ್ನೊಂದ್ ಸ್ವಲ್ಪ ಟೈಮ್ ತಗೊಂಡು ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೋ. ಹೇ, ಇದಕ್ಕಿಂತ ಒಳ್ಳೆ ಟೈಮ್ ಇನ್ನೆಲ್ಲೋ ಇದೆ. ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಟ್ಟು ನಾನೇನು ಅಂತ ಪ್ರೂವ್ ಮಾಡ್ಬಿಟ್ಟಿದ್ದೀನಿ. ಮೂಡಲ್ಲಿ ಬೇರೆ ಇದ್ದಾರೆ. ನಾನೇನಾದ್ರು ಪ್ರಪೋಸ್ ಮಾಡಿದ್ರೆ ಓಕೆ ಅಂತಾರೆ. ದೇವಸ್ಥಾನದಲ್ಲಿ ಉಳ್ಸೇವೆ ಮಾಡ್ದಲ್ಲ, ಹಾಗಾಗಲ್ಲ ಅಲ್ವಣ? ಯಾವ್ದಾದ್ರು ಉಳ್ಸೇವೆ? ಅತ್ಗೆ ಅವ್ರ ಅಪ್ಪ ಅಮ್ಮ ಅತ್ಗೆ ನಮ್ ಮನೆಗ್ ಸೇರ್ಸ್ಕೊಳ್ಳಿ, ಅವರೆಲ್ಲ ಒಟ್ಟಿಗೆ ಬಾಳ್ಲಿ ಅಂತ ಅಣ್ಣ ದೇವಸ್ಥಾನದಲ್ಲಿ ಉಳ್ಸೇವೆ ಮಾಡಿದ್ದ. ಅದು ಇದು ಅದಕ್ಕೆ ನಿನ್ ಜೊತೆನೆ ಒಟ್ಟಿಗೆ ಬಾಳ್ತಾ ಇಲ್ಲ, ಇನ್ನು ಅವ್ರ ಅಪ್ಪ ಅಮ್ಮನ ಜೊತೆ ಒಟ್ಟಿಗೆ ಬಾಳ್ಬೇಕು ಅಂತ ಉಳ್ಸೇವೆ ಬೇರೆ ಮಾಡ್ತಿದ್ಯಾ? ಹೊರಗಡೆ ಕರ್ಕೊಂಡು ಹೋಗ್ತೀರಾ? ಪ್ರಾಬ್ಲಮ್ ಇಲ್ಲ ಅಲ್ವಾ? ನನ್ಗೇನ್ ಪ್ರಾಬ್ಲಮ್ ಇಲ್ಲ, ಕರ್ಕೊಂಡು ಹೋಗ್ತೀನಿ. ಸರಿ, ಅಣ್ಣಂಗೆ ಹೇಳ್ಬರ್ತೀನಿ. ಅಯ್ಯೇ, ಯೂನಿವರ್ಸು ನನಗೆ ಸಪೋರ್ಟ್ ಮಾಡ್ತಾ ಇದೆ. ಆ ದೇವ್ರು ಇದಾನೆ ಕಣ, ಏನಿದ್ಯೋ ಅವಳ ಮನ್ಸಲ್ಲಿ ಅದೇ ಇದೆ. ನಾನ್ ಹೇಳ್ಬೇಕು ಅಂತ ಇರೋದ್ನೆ ಅವರು ನನ್ಗೆ ಹೇಳ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದಾರೆ. ಅಯ್ಯಯ್ಯೋ, ನನ್ನ ಲೈಫ್ ಇವತ್ತು ಸೆಟಲ್. ಹೆಂಗೆ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ ಸರಿ, ಇರಿ ಗಾಡಿಗೆ ತಂದ್ಬಿಡ್ತೀನಿ. ಬೇಡ, ಇದ್ರಲ್ಲಿ ಹೋಗೋಣ. ನಿಮ್ ಇಷ್ಟ, ಇದ್ರಕ್ಕಿನ್ನ ತಂದ್ಬಿಡ್ತೀನಿ ರೀ. ಆಲ್ರೆಡಿ ತಂದದ್ದು. ಏನ್ರಿ ಇಷ್ಟೊಂದು ಫಾಸ್ಟಾ? ಸರಿ, ಕೀ ಕೊಡಿ. ಬೇಡ, ನಾನೇ ಓಡಿಸ್ತೀನಿ. ನೀವೇ ಓಡಿಸ್ತೀರಾ? ಏನ್ರಿ ಹಿಂಗೆಲ್ಲ ಸರ್ಪ್ರೈಸ್ ಕೊಡ್ತಾ ಇದೀರಾ? ನೀವ್ ಇಲ್ಲಿವರೆಗೂ ತುಂಬಾ ಕೊಟ್ಟಿದ್ದೀರಲ್ಲ. ಎಸ್ ಕರೆಕ್ಟ್ ಕರೆಕ್ಟ್. ಹೊರಡೋಣವಾ? ಹಾ ಬನ್ನಿ. ಗಾಬರಿ ಆಗ್ಬಿಡ್ರಿ, ನಾನಿದ್ದೀನಿ, ನಿಧಾನ ಓಡಿಸಿ. ಹ್ಯಾಂಡ್ ಹಿಡ್ಕೊಳ್ಳಿ, ಗಟ್ಟಿಯಾಗಿ ಹಿಡ್ಕೊಳ್ಳಿ. ಆರ ನೋಡಿತಾ ಇರ್ತಾರೆ, ಅದನ್ನು ಅಬ್ಸರ್ವ್ ಮಾಡ್ಬೇಕು, ಆಯ್ತಾ? ನೀವು ಟೆನ್ಷನ್ ತಗೊಬಿಡಿ, ನಿಧಾನಕ್ಕೆ ಓಡಿಸಿ. ಗಾಡಿ ಓಡಿಸೋದು ಈಸಿ ರೀ. ನಾನ್ ಗಾಡಿ ಕಲಿಬೇಕಾದ್ರೆ ಎಷ್ಟ್ ಕಷ್ಟ ಆಯ್ತು ಗೊತ್ತಾ? ಒಂದ್ಸಲ ಒಬ್ಬ ಸಡನ್ ಆಗಿ ರಾಂಗ್ ರೂಟ್ ಅಲ್ಲಿ ಒಂದ್ ವೇಳೆ ನನ್ ಕಡೆನೆ ಬಂದ್ಬಿಟ್ಟ. ನಾನ್ ಬೇರೆ ಅವಾಗ ಗಾಡಿ ಕಲಿತಾ ಇದ್ದದ್ದು. ಹೆಂಗ್ ಕಂಟ್ರೋಲ್ ಮಾಡಕ್ಕಾಗತ್ತೆ? ಆದ್ರೂ ಹೆಂಗೋ ಬ್ಯಾಲೆನ್ಸ್ ಮಾಡಿ ಆಕ್ಸಿಡೆಂಟ್ ಆಗೋದನ್ನ ತಪ್ಪಿಸ್ದೆ. ಇಲ್ಲ ಅಂದಿದ್ರೆ ಅವನು ಹಾಸ್ಪಿಟ್ಲ್ ಬೆಡ್ ಮೇಲೆ ಫಿಕ್ಸು. ಒಂದ್ಸಲ ಏನಾಯ್ತು ಗೊತ್ತಾ? ಒಬ್ಬ ಎಣ್ಣೆ ಪಾರ್ಟಿ ಫುಲ್ ಟೈಟ್ ಆಗ್ಬಿಟ್ಟು ಸಡನ್ ಆಗಿ ಗಾಡಿ ಮುಂದೆ ಬಂದ್ಬಿಟ್ಟ. ಹೆಂಗ್ ಕಂಟ್ರೋಲ್ ಮಾಡಕ್ಕಾಗತ್ತೆ? ನಾನ್ ಬೇರೆ ಹೊಸದ ಗಾಡಿ ಕಲಿತಾ ಇದ್ದಲ್ಲ, ಕಂಟ್ರೋಲ್ ಮಾಡ್ಲೇಬೇಕು. ಆದ್ರೂ ಅವನಿಗೆ ಸ್ವಲ್ಪ ಟಚ್ ಮಾಡ್ದೆ, ಅವನ್ನ ಸೇವ್ ಮಾಡ್ದೆ. ನಾನಾಗಿದ್ದಕ್ಕೆ ಓಕೆ, ಬೇರೆ ಯಾರಾದ್ರೂ ಆಗಿದ್ರೆ ಆಕ್ಸಿಡೆಂಟ್ ಆಗೋದಂತೂ ಪಕ್ಕ. ಒಂದ್ ಹೆಣ್ಣು ಮನ್ಸಲ್ಲಿರೋದ್ನೆಲ್ಲ ಹೇಗ್ ತಾನೇ ಹೇಳ್ಕೊತಾಳೆ. ನಾನೇ ಮೊದ್ಲು ಶುರು ಮಾಡ್ತೀನಿ. ಕರ್ದಿದ್ದು ಈ ಕಡೆ ನೋಡು. ಯಾವ ಕಡೆ? ಎಲೇ, ಅಲ್ಲಿ ಇಲ್ಲಿ ಯಾಕೋ ನೋಡ್ತಿದ್ಯಾ? ಈ ಕಡೆ ತಿರ್ಗೋ ಮಂಕೆ. ನಿಂತ್ಕೊಂಡು ಮುಖ ನೋಡ್ತಿದ್ಯಾ? ಬೈಲಿ ನೋಡ್ಬೇಡ, ನಾನ್ ನಿನ್ ಮನಸ್ಸಾಕ್ಷಿ. ಏನೋ ಸಡನ್ ಆಗಿ ಬಂದಿದ್ದು? ನಿನಗೆ ಸ್ವಲ್ಪ ಅಡ್ವೈಸ್ ಮಾಡ್ಬೇಕು. ಏನ್ ಅಡ್ವೈಸ್? ಚಂದನಾಗೆ ಪ್ರಪೋಸ್ ಮಾಡಕ್ ಕರ್ಕೊಂಡ್ ಬಂದಿದ್ಯಾ? ಒಂದ್ಸಲ ಹಿಂಗೆ ಪ್ರಪೋಸ್ ಮಾಡಕ್ ಕರ್ಕೊಂಡ್ ಬಂದು ಆ ಸತೀಶನಿಂದ ಅವಮಾನ ಆಗಿದ್ ಮರ್ತೋಗ್ಬಿಟ್ಟ. ಈ ಸಲ ಹಂಗೆಲ್ಲ ಆಗಲ್ಲ. ಪ್ರಪೋಸ್ ಮಾಡಿದ್ರೆ ಪಕ್ಕ ಒಪ್ಕೋತಾಳೆ. ನಿನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆಯಾ? ಇರೋದಕ್ಕೆ ಪ್ರಪೋಸ್ ಮಾಡಕ್ ರೆಡಿ ಆಗಿರೋದು. ಅವಳಗ್ ನಿನ್ ಮೇಲೆ ಲವ್ ಇದ್ರೆ ಅವಳೇ ಬಂದು ಹೇಳ್ಕೊತಾಳೆ. ಅಲ್ಲಿವರೆಗೂ ನೀನ್ ವೆಯ್ಟ್ ಮಾಡಕ್ಕಾಗಲ್ಲ. ನಿನ್ ಮಾತೇನಾದ್ರೂ ಕಟ್ಕೊಂಡ್ಬಿಟ್ರೆ ಆ ದೇವರೇ ಬರ್ಲಿ ಅಂತ ತಪಾಸ್ ಮಾಡ್ದಂಗ ಆಗತ್ತೆ. ಈಗ್ಲೇ ನಾನು ಬೇಜಾನ್ ವೆಯ್ಟ್ ಮಾಡಿ ವೆಯ್ಟಿಂಗ್ ಲಿಸ್ಟ್ ಅಲ್ಲಿ ಇದೀನಿ ಗೊತ್ತಾ? ಆ ತರುಣ್ ನನ್ ಜಾಗದಲ್ಲಿ ಬರಕ್ ರೆಡಿ ಆಗಿ. मुत्तू जी आइए। ಅಮಿತ್ ಭಾಯಿ, भैया तो बाहर सब्जी लेने गया है, अंदर आइए ना। ಪರವಾಗಿಲ್ಲ, ನಂಗೆ ಗೇಜಿಂಗ್ ಟೇಪ್ ಬೇಕಾಗಿತ್ತು, ತಗೊಂಡೋಗೋಣ ಅಂತ ಬಂದೆ. ಅದೊಂದು ಐಟಮ್ ಕೆಲ್ಸಕ್ಕೆ ಯೂಸ್ ಮಾಡ್ತೀನಿ, ಅದನ್ನ ಬೇಕಾಗಿತ್ತು. अब बस 5 मिनट में भैया आ जाएगा, अंदर आकर बैठिए। मुत्तू जी हम देखेंगे। अच्छा, अब क्या पियेंगे? अब चाय बनाऊं? नहीं ಈಗಷ್ಟೇ घर में ಕುಡ್ಕೊಂಡ್ ಬಂದೆ. परवागिला, एक बार हमारा चाय तो ट्राई कीजिए, जरूर आपको अच्छा लगेगा। ಬೇಡ